ಅಮೃತ, ಯಾಕೆ ಹಾಗೆ ಒಳ್ಳೆ ಕಲ್ಲಿನ ಥರ ರುದ್ರನ್ ಫೋಟೋನೇ ನೋಡ್ತಾ ನಿಂತ್ಬಿಟ್ಟಿದ್ಯಾ? ಅಮೃತ, ನಿನ್ನೆ ಕೇಳ್ತಾ ಇರೋದು, ಯಾಕೆ ಮಾತಾಡ್ತಾ ಇಲ್ಲ? ಯಾವ ಲೋಕದಲ್ಲಿದ್ಯಾ ನೀನು? ಇನ್ಯಾವ ಲೋಕದಲ್ಲಿ? ನಾಗ್ಲೋಕದಲ್ಲಿ. ಏನು? ಏನಂದೆ? ನಾನೇನಂದೆ ಆಂಟಿ? ಅದೇ ಯಾವ್ದು ಲೋಕ ಅಂದ್ಯಲ್ಲ ನೀನು? ಓ, ನಾವಿರೋ ಲೋಕದಲ್ಲೇ ಅವಳು ಇದ್ದಾಳೆ ಅಂದಿದ್ದು. ಇಲ್ಲ ಇಲ್ಲ, ನೀನ್ ಬೇರೆ ಯಾವ್ದು ಲೋಕ ಅಂದ ಹಾಗಿತ್ತು. ನೋ ಆಂಟಿ, ನಾನಂದಿದ್ದು ನಾವಿರೋ ಲೋಕದಲ್ಲೇ ಅವಳು ಇದ್ದಾಳೆ ಅಂತ. ನಾವಿರೋ ಲೋಕದಲ್ಲಿ ಅವಳು ಇರದೆ ಇನ್ಯಾವ ಲೋಕದಲ್ಲಿ ಇರೋದಕ್ಕೆ ಸಾಧ್ಯ ಹೇಳಿ? ಲಾಜಿಕ್ ಆಗಿ ಯೋಚನೆ ಮಾಡಿ ಆಂಟಿ. ಅದು ನಿಮ್ಗೆ ಬೇರೆ ಏನೋ ಕೇಳಿಸಿದೆ ನೋಡಿ. ನೀವು ನಿಮ್ಮ ಮನೆಯವರು ಆ ನಾಗಿಣಿ ಭಯದಲ್ಲಿ ಇದ್ದು ನಾವ್ ಏನೇ ಮಾತಾಡಿದ್ರು ಆ ನಾಗಿಣಿ ಸಂಬಂಧಪಟ್ಟಾಗಿ ಮಾತಾಡಿದ್ವಿ ಅನ್ಸುತ್ತೆ. ಪ್ಲೀಸ್ ಆಂಟಿ, ಇವತ್ತಾದ್ರೂ ಇದರಿಂದೆಲ್ಲ ಹೊರಗೆ ಬಂದು ರುದ್ರ ಅಂಕಲ್ ತಿಥಿನ ಮಾಡಿ. ಹೂನಮ್ಮ, ನೀನ್ ಹೇಳೋದು ಒಂದ್ ರೀತಿ ನಿಜಾನೇ. ಆದ್ರೆ ಅಮೃತ ಮಾತ್ರ ಯಾವುದೋ ಯೋಚನೆಲಿರೋ ಹಾಗಿದೆ. ಇನ್ಯಾವ ಯೋಚನೆ ಅಮ್ಮ? ರುದ್ರ ಚಿಕ್ಕಪ್ಪನ ಕಳ್ಕೊಂಡಿರೋ ದುಃಖದಲ್ಲಿದ್ದಾರೆ ಅಲ್ವಾ ಅಮೃತ ಅವರೇ? ಹೌದು. ಎಷ್ಟೇ ಆಗ್ಲಿ, ಮಾವ ಅಂದ್ರೆ ತಂದೆ ಸಮಾನ. ಎಂಥವ್ರಿಗೆ ಆದ್ರೂ ತಂದೆನ ಕಳ್ಕೊಂಡ್ರೆ ತುಂಬಾ ನೋವು ಆಗೇ ಆಗತ್ತೆ. ರುದ್ರನ್ ಆಯುಸ್ ಮುಗ್ದಿತ್ತು ಅಥವಾ ಅವನು ಈ ರೀತಿ ಸಾಯಬೇಕು ಅಂತ ಅವನ ಹಣೆಯಲ್ಲಿ ಬರ್ದಿತ್ತು ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮಿಂದ ಅಂತೂ ದೂರ ಆಗೋದ ಅವನು. ಅಮೃತ, ರುದ್ರನ್ಗೆ ಏನು ಇಷ್ಟ ಇಲ್ಲ ಅನ್ನೋದು ನಿನಗೆ ತುಂಬ ಚೆನ್ನಾಗಿ ಗೊತ್ತು. ಅವನಿಗೆ ಇಷ್ಟವಾಗಿರೋ ಪದಾರ್ಥಗಳನ್ನೆಲ್ಲ ಇಲ್ಲಿ ಮಾಡಿಟ್ಟಿದ್ದೀವಿ. ಏನಾದರೂ ಮರ್ತಿದ್ದೀವ ಅಂತ ನೀನೊಂದ್ಸಲ ನೋಡ್ಬಿಡಮ್ಮ. ಸರಿಯತ್ತೆ. ಅಪ್ಪ ಅಜ್ಜಿ ಎಲ್ಲ ಎಲ್ಲಿ ಕಾಣಿಸ್ತಿಲ್ವಲ್ಲ? ಅಣ್ಣ, ಜ್ಯೋತಿಷ್ರು ಬಂದಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ನೋಡಿ ತ್ರಿವೇಣಿಯವರೇ, ನೀವು ಭಯ ಆತಂಕ ಪಡುವಂಥದ್ದು ಅರ್ಜುನ್ ಜಾತಕದಲ್ಲಾಗಲಿ ಕರ್ಣನ್ ಜಾತಕದಲ್ಲಾಗಲಿ ಇಲ್ಲ. ಇವರು ಪೂರ್ಣಾಯುಷಿಗಳು. ಪ್ರಪಂಚದ ಯಾವ ದುಷ್ಟಶಕ್ತಿನೂ ಇವ್ರು ಏನೂ ಮಾಡಲ್ಲ. ನನ್ನ ಮನಸ್ಸಿಗೆ ಈಗ ನೆಮ್ಮದಿ, ಸಂತೋಷ. ದೇವರು ಗ್ರಹಗತಿ ಗಳಿಗೆ ಮುಹೂರ್ತ ಅಂತ ನಂಬಿರೋರು ನಾವು. ಇದು ಬರೀ ನಂಬಿಕೆಗಳಲ್ಲ, ನಮ್ಮ ಭಾರತದ ಸಂಸ್ಕೃತಿ, ಧರ್ಮದ ತಳಹದಿ. ಯಾವುದೇ ಕಾರಣಕ್ಕೂ ಜಾತಕ, ಮುಹೂರ್ತ, ಗಳಿಗೆ ಸುಳ್ಳಾಗಲ್ಲ. ಶಾಸ್ತ್ರಿಗಳೇ, ಅದು ರುದ್ರನ್ ಜಾತಕ. ಅದನ್ನ್ಯಾಕೆ ನೋಡಕ್ ಹೋಗ್ತಿದ್ದೀರಾ? ಯಾಕೆ ನೋಡಬಾರ್ದು? ಹಾಗಲ್ಲ, ನಮ್ಮ ರುದ್ರ ಸತ್ತು 1 ವರ್ಷ ಆಯ್ತು. ಅದಕ್ಕೆ ವಿಷ್ಣು ಹಾಗೆ ಹೇಳ್ತಿದ್ದಾನೆ. ಸತ್ತು ಹೋಗಿರೋ ಮಗನ ಜಾತಕ ತೋರ್ಸಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ನಿಮ್ಮ ಮಗ ಸತ್ತಿರೋದು ಒಳ್ಳೆ ಗಳಿಗೆನಾ ಕೆಟ್ಟ ಗಳಿಗೆನಾ? ಅದರಿಂದ ಮನೆಗೆ, ಮನೇಲಿ ಇರೋರಿಗೆ ಏನಾದರೂ ಕೇಡಾಗತ್ತಾ ಅಂತ ನೋಡ್ಬೇಕಲ್ವಾ? ನೀವು ಹೇಳ್ತಾ ಇರೋದು ನಿಜ ಶಾಸ್ತ್ರಿಗಳೇ. ಯಾವುದಕ್ಕೂ ಒಂದ್ಸಲ ನೋಡ್ಬಿಡಿ.
ಏನಾಯ್ತು? ಯಾಕೆ ಸುಮ್ಮನಾಗ್ಬಿಟ್ರಿ? ಈ ಜಾತಕದಲ್ಲಿ ಹುಟ್ಟಿರೋನು ಸತ್ತಿಲ್ಲ, ಬದುಕಿದಾನೆ. ಶಾಸ್ತ್ರಿಗಳೇ, ಏನ್ ಹೇಳ್ತಿದ್ದೀರಾ ನೀವು? ನಾನು ಹೇಳ್ತಾ ಇಲ್ಲ, ಜಾತಕ ಹೇಳ್ತಾ ಇದೆ. ಸತ್ತಿದ್ದಾನೆ ಅನ್ಕೊಂಡಿರೋ ನಿಮ್ಮ ಕಿರಿ ಮಗ ರುದ್ರ ಇನ್ನು ಬದುಕೇ ಇದ್ದಾನೆ. ತಾಯಿ, ಅನ್ನ ಹಾಕಿ. ಶಾಸ್ತ್ರಿಗಳೇ, ಏನ್ ತಮಾಷೆ ಮಾಡ್ತಾ ಇದ್ದೀರಾ ನೀವು? ಜ್ಯೋತಿಷ್ಯ ಜಾತಕ ಅನ್ನೋದು ತಮಾಷೆ ಅಲ್ಲ ವಿಷ್ಣು. ಇದು ಜ್ಞಾನ, ವಿಜ್ಞಾನ, ಸುಜ್ಞಾನ ತುಂಬಿರೋ ಪರಮ ಸತ್ಯ. ನೀವು ನಂಬಿದ್ರು ನಂಬದೇ ಇದ್ರು ಈ ಜಾತಕದಲ್ಲಿ ಹುಟ್ಟಿರೋನು ಇನ್ನೂ ಬದುಕೇ ಇದ್ದಾನೆ. ಅಮ್ಮ, ಅಮ್ಮ, ಅನ್ನ ತಿಂದು 2 ದಿನ ಆಯ್ತು. ಅನ್ನ ಹಾಕಿ ಅಮ್ಮ. ಹಸುವಮ್ಮ. ಅನ್ನ 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 ಹಾಕಿ ಅಮ್ಮ. ಅಮ್ಮ, ತಾಯಿ, ಅಮ್ಮ. ತಾವು ನೋಡ್ತಾ ಇರೋದು ನಮ್ಮ ರುದ್ರನ್ ಜಾತಕನೋ ಅಥವಾ ಬೇರೆಯವ್ರದಂತ ಒಂದ್ಸಲ ಸರಿಯಾಗಿ ನೋಡಿ. ಹಾಗಾಗೋಕ್ ಸಾಧ್ಯನೇ ಇಲ್ಲ. ಕೆಲವು ಜ್ಯೋತಿಷ್ಯನ ವ್ಯವಹಾರ, ಸಂಪಾದನೆಗೆ ದಾರಿ ಅಂದ್ಕೊಂಡಿದ್ದಾರೆ. ಆದರೆ ನಾನು ಇದೊಂದು ದೈವಿ ವಿದ್ಯೆ, ಇದರಲ್ಲಿ ಅನ್ನ ಹುಡುಕಬಾರ್ದು, ಆತ್ಮತೃಪ್ತಿನ ಹುಡುಕ್ಬೇಕು ಅಂತ ನಂಬಿರೋ. ಬೇಕಾದ್ರೆ ನೀವೇ ನೋಡಿ. ಹೊಟ್ಟೆ ತುಂಬಾ ಹಸಿತಾ ಇದೆ ಅಮ್ಮ. ಹಸು. ಹೌದು ಅಮ್ಮ, ಇದು ರುದ್ರನ್ ಜಾತಕನೇ. ನಿಮ್ಮ ಅನುಮಾನ ಪರಿಹಾರ ಆಯ್ತಾ ತಾಯಿ? ಹೌದು ಶಾಸ್ತ್ರಿಗಳೇ, ಇದು ನಮ್ಮ ರುದ್ರಂದೇ ಜಾತಕ. ಇದೇಗ್ ಸಾಧ್ಯ? ನಮ್ಮ ರುದ್ರನ್ ಸಾವನ್ನ ನಾವೇ ನಮ್ಮ ಕಣ್ಣಾರೆ ನೋಡಿದೀವಿ. ಅದು ಹೇಗೆ ಏನು ಅನ್ನೋದು ನನಗೆ ಗೊತ್ತಿಲ್ಲಮ್ಮ. ಆದ್ರೆ ಈ ಜಾತಕ ಮಾತ್ರ ರುದ್ರ ಇನ್ನೂ ಖಂಡಿತವಾಗಿ ಬದುಕಿದ್ದಾನೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅತ್ತೆಮ್ಮ, ಪೂಜೆಗೆಲ್ಲ ರೆಡಿಯಾಗಿದೆ. ಸರಿ ಅಮ್ಮ, ನೀನು ಹೋಗು, ನಾವು ಬರ್ತೀವಿ. ಶಾಸ್ತ್ರಿಗಳೇ, ಬನ್ನಿ, ತಿಥಿ ಮುಗಿಸ್ಬಿಡೋಣ. ತಿಥಿ ಕಾರ್ಯ ಮುಗಿದ್ಮೇಲೆ ಈ ಜಾತಕದ ಬಗ್ಗೆ ಮಾತಾಡೋಣ. ಬದುಕಿರೋರಿಗೆ ತಿಥಿ ಕಾರ್ಯ ಮಾಡೋದು ಅಕ್ಷಮ್ಯ ಅಪರಾಧ.
ಹಾಗೆ ಮಾಡೋದ್ರಿಂದ ಘೋರವಾದ ಪಾಪನ ಕಟ್ಕೋಬೇಕಾಗತ್ತೆ. ರೌರವ ನರಕದಲ್ಲಿ ನರಳಬೇಕಾಗತ್ತೆ. ಆ ತಪ್ಪನ ನಾನ್ ಮಾಡೋದಿಲ್ಲ. ಮತ್ತೆ ಈಗ ಹೇಗೆ ಶಾಸ್ತ್ರಿಗಳೇ? ಇದನ್ನ ಇಲ್ಲಿಗೆ ನಿಲ್ಲಿಸಿ. ಅದು ಹೇಗೆ ಸಾಧ್ಯ ಶಾಸ್ತ್ರಿಗಳೇ? ಬದುಕಿರೋರಿಗೆ ತಿಥಿ ಮಾಡೋದು ಹೇಗೆ ಸಾಧ್ಯ ವಿಷ್ಣು? ತಿಥಿ ಕಾರ್ಯ ಮಾಡಲಿಲ್ಲ ಅಂದ್ರೆ ಅವನ ಆತ್ಮಕ್ಕೆ ಶಾಂತಿ ಸಿಗೋಲ್ಲ. ನಮ್ಮ ಮನಸ್ಸು ಸಮಾಧಾನಕ್ಕೋಸ್ಕರ ಆದ್ರೂ ನಾವೀ ಕಾರ್ಯ ಮಾಡಲೇಬೇಕು. ನಿಮ್ಮ ಸಮಾಧಾನಕ್ಕೆ ನೀವು ತಿಥಿ ಕಾರ್ಯ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆ ಕಾರ್ಯದಲ್ಲಿ ನಾನು ಭಾಗಿಯಾಗೋದಿಲ್ಲ. ಹಾಗಂದ್ರೆ ಹೇಗೆ ಶಾಸ್ತ್ರಿಗಳೇ? ನಿಮ್ಮ ಮಗ ಸತ್ತಿದ್ದಾನೆ ಅನ್ನೋ ನಂಬಿಕೆ ನಿಮಗೆ ಹೇಗಿದೆಯೋ ಅದ್ರ 100ರಷ್ಟು ನಂಬಿಕೆ ನಿಮ್ಮ ಮಗ ಇನ್ನು ಬದುಕಿದ್ದಾನೆ ಅನ್ನೋದ್ರ ಮೇಲೆ ನನಗಿದೆ. ನಿಮ್ಮ ನಂಬಿಕೆ ಪ್ರಕಾರ ನಿಮ್ಮ ಮಗನಿಗೆ ತಿಥಿ ಮಾಡದೆ ಹೋದ್ರೆ ಅವನ ಆತ್ಮಕ್ಕೆ ಶಾಂತಿ ಇರಲ್ಲ ಅನ್ನೋ ಕೊರಗುತ್ತಾನೆ ನಿಮಗೆ. ಹೌದು ಶಾಸ್ತ್ರಿಗಳೇ. ನಿಮ್ಮ ನಂಬಿಕೆ ಪ್ರಕಾರ ನಿಮ್ಮ ಮಗನ ತಿಥಿ ಮಾಡ್ಕೊಳ್ಳಿ. ಅದರಲ್ಲಿ ಯಾವ ಅಪಚಾರನೂ ಇಲ್ಲ. ನಂಬಿಕೆಗಳೇ ಜೀವನ ಅನ್ನೋದು ನಿಜ. ತಾವಿಷ್ಟ ಹೇಳಿದ್ರಲ್ಲ, ಹೇಗೆ ನನ್ನ ಮನಸ್ಸಿಗೆ ಸಮಾಧಾನ. ಆದ್ರೆ ಒಂದು ಮಾತು, ಇವತ್ತಲ್ಲ ನಾಳೆ ನಿಮ್ಮ ಮಗ ನಿಮ್ಮ ಕೈಗೆ ಸಿಕ್ಕೇ ಸಿಗ್ತಾನೆ. ಆಗ ಈ ಜ್ಯೋತಿಷ್ಯದ ನಿಖರತೆ ಏನು ಅಂತ ನಿಮಗೆ ತಾನಾಗೆ ತಿಳಿಯುತ್ತೆ. ತಂದೆ ತಾಯಿ ಕಾರ್ಯನ ಮಕ್ಕಳು ಮಾಡಬೇಕು, ಇದೇ ವಾಡಿಕೆ. ಆದ್ರೆ ನನ್ನ ಮಗನ ಕಾರ್ಯನ ತಾಯಿಯಾದಳು ನಾನು ಮಾಡ್ತಾ ಇದ್ದೀನಿ. ಇಂಥ ಸ್ಥಿತಿ ಪ್ರಪಂಚದಲ್ಲಿ ಯಾವ ತಂದೆ ತಾಯಿಗೂ ಬರಬಾರ್ದು, ಬರಬಾರ್ದು, ಬರಬಾರ್ದು. ಸುಖವಾಗಿ ಸಂತೋಷವಾಗಿ ಬಾಳ್ಬೇಕಾದೊಂದಿನು. ಆದ್ರೆ ಈ ರೀತಿ ಅಕಾಲ ವೃತ್ತಿಗೆ ತುತ್ತಾಗ್ತೀಯ ಅಂತ ನನ್ನ ಕನ್ಸ್ ಮನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಕಂದ. ನೀನೇನೋ ನನ್ನ ಬಿಟ್ಬಿಟ್ಟು ಹೊರಟೋದೆ. ಆದ್ರೆ ಈ ನಿನ್ನ ಸಾವಿನ ದುಃಖ ನಾನು ಸಮಾಧಿ ಆಗೋವರೆಗೂ ನನ್ನ ಕಾಡ್ತಾನೆ ಇರುತ್ತೆ. ಅತ್ತೆಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ? ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಹೇಮಾ? ನಾನು ರುದ್ರನ್ನ ಗಿಳಿ ತರ ಸಾಕಿದ್ದೆ, ಹುಲಿ ತರ ಬೆಳೆಸಿದ್ದೆ. ಹೊಟ್ಟೆ ಉರಿತಾ ಇದೆ. ಇದು ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ ಕಣೆ. ಬೇರೆ ಯಾರಿಗೂ ಅರ್ಥ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತು ನನ್ನ ಮಗ ನನ್ನಿಂದ ದೂರ ಆದ್ನೋ ಅವತ್ತಿಂದ ಇವತ್ತಿನವರೆಗೂ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದೀನಿ. ಯಾವ ಜನ್ಮದಲ್ಲಿ ಯಾವ ತಾಯಿಯಿಂದ ಮಗನ ದೂರ ಮಾಡಿದ್ದೋ ಏನೋ, ಅದಕ್ಕೆ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ. ಅಮ್ಮ, ನಿನ್ನ ಮನಸ್ಸಿನ ದುಃಖ ಏನು ಅಂತೇಳಿ ಅರ್ಥ ಆಗುತ್ತೆ. ಈಗ ದುಃಖ ಪಡೋದ್ರಿಂದ ಏನು ಪ್ರಯೋಜನ ಹೇಳು? ಕಳೆದು ಹೋಗಿರೋ ಕಾಲಕ್ಕೆ ಕೈ ಚಾಚೋದ್ರಿಂದ ಹತಾಶೆ ನಿರಾಶೆ ಬಿಟ್ಟರೆ ಬೇರೆ ಏನು ಸಿಕ್ಕೋದಿಲ್ಲಮ್ಮ. ಅರ್ಥ ಮಾಡ್ಕೊಳಮ್ಮ. ಮಗನನ್ನ ಕಳ್ಕೊಂಡು ನೀನೆಷ್ಟು ಸಂಕಟ ಪಡ್ತಾ ಇದೆಯೋ ಅದಕ್ಕಿಂತ 2 ಪಟ್ಟು ನೋವನ್ನ ತಮ್ಮನ್ನ ಕಳ್ಕೊಂಡು ನಾನು ಅನುಭವಿಸ್ತಾ ಇದ್ದೀನಿ ಅಮ್ಮ. ಇದು ದುಃಖ ಪಡೋ ಸಮಯ ಅಲ್ಲಮ್ಮ. ಮುಂದೆ ಆಗ್ಬೇಕಾಗಿರೋ ಕೆಲಸ ನೋಡೋಣ. ಇವತ್ತು ನಾವು ಹೀಗೆಲ್ಲ ದುಃಖ ಪಡ್ತಾ ಇದ್ರೆ ನಮ್ಮ ರುದ್ರ ಸಮಾಧಾನವಾಗಿರ್ತಾನೆ ಅಂತ ಅಂದ್ಕೊಂಡಿದೀಯ? ನಮ್ಮನ್ನೆಲ್ಲ ಕಳ್ಕೊಂಡು ಅವನು ಸಂಕಟದಲ್ಲಿರ್ತಾನೆ, ದುಃಖದಲ್ಲಿರ್ತಾನೆ. ನಾವು ಹೀಗೆಲ್ಲ ದುಃಖಿಸ್ತಿದ್ರೆ ಅವನ ಆತ್ಮಕ್ಕೆ ನೋವಾಗುತ್ತೆ ಅಲ್ವಾ? ಅದು ನಿನಗೆ ಸರಿ ಅನ್ಸುತ್ತಮ್ಮ? ಹೇಳು.
ಏ ತ್ರಿವೇಣಿ, ನೀನೀಗ ನಿನ್ನ ಮಗನ್ನ ಕಳ್ಕೊಂಡು ಗೋಳಾಡ್ತಾ ಇದೀಯ ಅಲ್ವಾ? ನಾನು ಕೂಡ ಹೀಗೆ ನನ್ನ ತಂದೆ ತಾಯಿನ ಕಳ್ಕೊಂಡು ನೋವು ದುಃಖನ ಪಟ್ಟಿದ್ದೀನಿ. ನಿನ್ನ ಮಗ ಏನೋ ನಿರಪರಾಧಿ ನಿಷ್ಪಾಪಿ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ, ಅವನು ಮಾಡಿರೋ ತಪ್ಪುಗಳು ಪಾಪಗಳು ನಿನಗೆ ಗೊತ್ತಿಲ್ವಾ? ನಿನ್ನ ದುಃಖ ಕೊನೆ ಆಗೋದಿಲ್ಲ, ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ. ನಿನ್ನ ಚಿಕ್ಕ ಮಗನ ಕಳ್ಕೊಂಡ ಹಾಗೆ ನಿನ್ನ ದೊಡ್ಡ ಮಗನು ಕಳ್ಕೊತೀಯ. ಅದು ಸದ್ಯದಲ್ಲೇ. ಆಗ ನಿನ್ನ ಇಡೀ ಕುಟುಂಬ ದುಃಖದ ಸಾಗರದಲ್ಲಿ ಮುಳುಗ್ತಿರ್ತೀರ. ಅದನ್ನ ನಾನು ಕಣ್ತುಂಬ ನೋಡ್ತೀನಿ. ಏ ವಿಷ್ಣು, ನಿನ್ನ ತಮ್ಮನ ಚಿತ್ರದ ಪಕ್ಕದಲ್ಲೇ ನಿನ್ನ ಚಿತ್ರನೂ ಬರುತ್ತೆ. ನೀನು ಹೀಗೆ ಹೂವಿನ ಅಲಂಕಾರ ಮಾಡಿಸ್ಕೊತಿರ್ತೀಯ. ಅಮೃತವೇ, ಇದು ಬಾಕಿ.